ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸ್ಲೇಜ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಸಿಲ್ವರ್ದು ನಾವೇನು ಪೂಜೆಗೆಲ್ಲ ಬಳಸಿರ್ತೀವಿ ಅದನ್ನ ಯಾವ ಥರ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಪೂಜೆ ಎಲ್ಲ ಆಯಿತು. ಯಾವಾಗಲೂ ನೋಡಿ ಸಿಲ್ವರ್ ಐಟಮು ನಾವು ಲಕ್ಷ್ಮೀದೆಲ್ಲ ಪೂಜೆ ಆದ ತಕ್ಷಣ ತೊಳೆದು ಒಂದಿನ ಬಿಟ್ಬಿಡಿ, ನೀಟಾಗಿ ಒಣಕೊಳ್ಳಿ, ಒದ್ದೇ ಇರಬಾರ್ದು. ಇಟ್ಕೊಂಡ್ರೆ ನಿಮಗೆ ಎಷ್ಟು ವರ್ಷ ಬೇಕಾದರೂ ಹಾಗೇ ಇರುತ್ತೆ, ಕಲರ್ ನಿಮಗೆ ಕಪ್ಪಾಗಲ್ಲ. ನನಗೂ ಮುಂಚೆ ಗೊತ್ತಿರಲಿಲ್ಲ, ಅದು ಕೊಟ್ಟಿದ್ದ ಕವರ್ ಎಲ್ಲ ನಾನು ಅಂದರೆ ಹೊಸ ತೊಗೊಂಡ್ಮೇಲೆ ಕವರ್ ಎಲ್ಲ ಬಿಸಾಕ್ಬಿಟ್ಟಿದ್ದೆ. ಆಮೇಲೆ ಸೀರೆಗೆ ಆ ಥರ ಎಲ್ಲ ಬಂದಿರುತ್ತಲ್ವ, ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ದೀಪಕ್ಕೆ ಈ ಥರ ನೋಡಿ ಕವರ್ ಮಾಡಿ. ಇದೆಲ್ಲ ನಾನು ಲಕ್ಷ್ಮೀ ಪೂಜೆಗೆ ಮಾತ್ರ ಯೂಸ್ ಮಾಡ್ತೀನಿ, ಡೈಲಿ ಯೂಸ್ಗೆ ಬೇರೆ ಇಟ್ಕೊಂಡಿರ್ತೀನಲ್ಲ. ಹಾಗಾಗಿ ನೋಡಿ, ಇದು ಎಷ್ಟು ವರ್ಷ ಆಯಿತು, ಇಷ್ಟು ಹೊಸದಿದ್ದಂಗೆ ಏನೇ ಇದೆ ನಿಮಗೆ ಕವರ್ ಮಾಡಿ. ಸಿಲ್ವರ್ ಅಂಗಡಿಯಲ್ಲೇನೋ ನೋಡಿ ಅವರು ಕವರ್ ಎಲ್ಲ ಹಾಕಿಟ್ಟಿರ್ತಾರೆ, ಹಾಗಾಗಿ ನೀವು ಎಷ್ಟು ವರ್ಷ ಆದರೂ ಅವ್ರದ್ದು ಕಲರ್ ಕಪ್ಪಾಗಲ್ಲ. ನಾವು ಪದೇ ಪದೇ ಕ್ಲೀನ್ ಮಾಡಿಸೋದು, ವಾಶ್ ಮಾಡೋದು ಅದೊಂದು ರಗಳೆ ಇರಲ್ಲ ನಿಮಗೆ. ಈ ಥರ ಚಿಕ್ಕ ಚಿಕ್ಕದು ಈ ದೃಷ್ಟಿ ಆರತಿ ಅದೆಲ್ಲ ತೆಗೆಯೋದಕ್ಕೆ ನಾನೆಲ್ಲ ಸೇರಿಸಿ ಒಂದು ಕವರಿಗೆ ಹಾಕಿರ್ತೀನಿ. ಇದು ಆ್ಯಕ್ಚುಲಿ ಡೈಲಿ ಯೂಸ್ ಮಾಡೋಂಥವು. ನೋಡಿ, ರಬ್ಬರ್ ಬ್ಯಾಂಡ್ ಬೇಕಾದ್ರೆ ಹಾಕಿ ಇಟ್ಕೊಂಡ್ಬಿಡ್ಬೋದು. ಎಲ್ಲನೂ ಪ್ರತಿಯೊಂದು ಹಾಗೇನೆ ಕವರಿಗೆ ಹಾಕಿ ಇಟ್ಬಿಡ್ಬೇಕು. ನೋಡಿ, ಈ ಥರ ಮುಖವಾಡ ಲಕ್ಷ್ಮಿದು, ಇದು ಸಹ ಅಷ್ಟೇ ಒಂದು ಕವರಿಗೆ. ನೋಡಿ, ಇದು ಅರ್ಶಿನ ಕುಂಕುಮದ್ದು, ಇದು ಅಷ್ಟೇ ನಿಮಗೆ ಸಿಗುತ್ತಲ್ವ, ಆ ಕವರ್ನ ಹಾಗೆ ಇಟ್ಕೊಂಡಿರಿ. ನೋಡಿ, ಈ ಥರ ಹೀಗೆ ಪ್ರತಿಯೊಂದು ಅಷ್ಟೇ. ಈ ಥರ ಬೌಲೆಲ್ಲ ನಾನು ಒಂದರಲ್ಲೇ ಹಾಕ್ಬಿಟ್ಟು, ಈ ಸೈಜಸ್ ಇರುತ್ತಲ್ವ ಈ ಥರ ಎಲ್ಲನೂ ನೋಡಿ, ಈ ಥರ ಫುಲ್ಲು ದೊಡ್ಡದಿಂದ ಚಿಕ್ಕದು ಈ ಥರ ಫುಲ್ಲು ಒಂದ್ರಾಗ ಹಾಕ್ಬಿಟ್ಟು ಒಂದು ಕವರಿಗೆ ಹಾಕಿ ಸಾಕಲ್ಲ, ಒಂದಕ್ಕೆ ಹಾಕ್ಬಿಟ್ಟು ಈ ಥರ ಒಳಗಡೆ ಬತ್ತಿಗಿದಿರುತ್ತೆ. ಇದನ್ನು ಸೇರಿಸ್ಬಿಡಿ, ಮತ್ತು ಆ ಕಡೆ ಈ ಕಡೆ ಹಾಕಬಾರ್ದು. ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ. ಜ್ಯುವೆಲರಿ ಅಂದರೆ ಸಿಲ್ವರ್ ಅಂಗಡಿಯಲ್ಲಿ ಕೊಟ್ಟಿದ್ರಲ್ವ, ಅಷ್ಟೊಂದು ನನಗೆ ಗೊತ್ತಾಗಿತ್ತು, ಅದು ಹಾಗೇ ಇಟ್ಟಿದ್ದೆ. ನೋಡಿ, ಈ ಥರ ಕವರಿಗೆ ಹಾಕಿಬಿಟ್ಟು ಇದೊಂದು ಕೊಟ್ಟಿರ್ತಾರಲ್ವ, ಇದರಲ್ಲಿ ಹಾಕಿ ಇಟ್ಬಿಡ್ತೀನಿ ನಾನು. ಈ ಥರ ಕಳಶ ಬರುತ್ತೆ, ಇದನ್ನು ಅಷ್ಟೇ ನೋಡಿ, ನೀಟಾಗಿ ಈ ಥರ ಕವರಿಗೆ ಹಾಕಿ. ಅಂದರೆ ಗಾಳಿ ತಾಗಬಾರ್ದು, ಅವಾಗ ನಮಗೆ ಸಿಲ್ವರ್ ಕಲರು ಹಾಗೇ ಇರುತ್ತೆ, ಯಾವುದು ನಿಮಗೆ ಕಪ್ಪಾಗಲ್ಲ. ನೀವು ಪದೇ ಪದೇ ಏನು ಈ ಪೀತಾಂಬರಿ ಹಾಕಿ ತೊಳೆದ್ರೆ ಏನಾಗುತ್ತೆ, ಸ್ಕ್ರ್ಯಾಚ್ ಆಗುತ್ತೆ, ಆಮೇಲೆ ಬೇಗ ಸೌದೋಗುತ್ತೆ. ಹಾಗಾಗಿ ಪೇಸ್ಟ್ ಹಾಕಿ ನೀವು ತೊಳಿರಿ, ತೊಳೆದ್ಬಿಟ್ಟು ಒಣಗಿಸಿ ಈ ಥರ ಕವರಿಗೆ ಹಾಕಿಟ್ಬಿಟ್ರೆ. ಇದಕ್ಕೂ ಅಷ್ಟೇ, ಅವರು ಕೊಟ್ಟಿರ್ತಾರಲ್ವ ದೊಡ್ಡದೊಂದು ಕವರಲ್ಲಿ, ಅದು ಹಾಗೆ ಇಟ್ಕೊಂಡಿದ್ದೆ. ಕೆಲವೊಂದು ಫಸ್ಟಲ್ಲಿ ಮಿಸ್ ಆಗಿದ್ದು, ಇವಾಗ ನೀವೇನು ತೊಗೊಂಡಿರ್ತೀರ ಸೀರೆಗೂ ಒಳಗೆ ಒಂದು ಈ ಥರ ಕವರ್ ಹಾಕಿರ್ತಾರೆ, ಆ ಥರದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಈ ಥರ ಇಟ್ಕೊಳಕ್ಕೆ ಬರುತ್ತೆ. ನೋಡಿ, ಎಲ್ಲ ಕವರ್ ಈ ಥರ ನೀಟಾಗಿ ಹಾಕಿಬಿಟ್ಟು ನೀವು ಎತ್ತಿಟ್ಬಿಡಿ.